ಥಾಮಸ್ ಆಲ್ವಾ ಎಡಿಸನ್ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನಾವು ಪ್ರತಿದಿನ ಬಳಸುವ ವಿದ್ಯುತ್ ಬಲ್ಬ್, ಫೋನೋಗ್ರಾಫ್, ಕೈನೆಟೋಸ್ಕೋಪ್ ಮೊದಲಾದವುಗಳನ್ನು ಜಗತ್ತಿಗೆ ಪರಿಚಯಿಸಿದ ಮಹಾಜ್ಞಾನಿ. ಆತ್ಮವಿಶ್ವಾಸವೇ ಗೆಲುವಿನ ಗುಟ್ಟು ಅನ್ನುವುದು ಅವರ ನಿಲುವಾಗಿತ್ತು. ಅದರಂತೆ ಅವರು ನಡೆದುಕೊಂಡರು. ಅದಕ್ಕೆ ಸಂಬಂಧಿಸಿದಂತೆ ಒಂದು ಘಟನೆಯನ್ನ ನಾವಿವತ್ತು ಹೇಳ್ತೀವಿ ಕೇಳಿ. ವರ್ಷಗಟ್ಟಲೆ ಶ್ರಮಿಸಿ ಬಲ್ಬ್ ಕಂಡು ಹಿಡಿದಿದ್ದ ಥಾಮಸ್ ಆಲ್ವಾ ಎಡಿಸನ್ ಅದನ್ನು ಹೋಲ್ಡರ್ಗೆ ಸಿಕ್ಕಿಸಿ ಬಲ್ಬ್ ಉರಿಯುತ್ತದೆಯೇ ಎಂದು ಪರೀಕ್ಷಿಸಬೇಕಾಗಿತ್ತು. ಆದರೆ ಹೋಲ್ಡರ್ ಇದ್ದಿದ್ದು ಮಹಡಿಯ ಮೇಲೆ. ಹೋಗಿ ಅದಕ್ಕೆ ಸಿಕ್ಕಿಸಿ ಬಾ ಎಂದು ತನ್ನ ಸಹಾಯಕನೊಬ್ಬನಿಗೆ ಹೇಳಿದರು. ಕೆಲಸಕ್ಕೆ ಸೇರಿದ ಮೊದಲ ದಿನವೇ ಥಾಮಸ್ ಆಲ್ವಾ ಎಡಿಸನ್ ಅವರು ವಹಿಸಿದ್ದ ಕೆಲಸ ನೋಡಿ ಆ ಹುಡುಗ ತುಂಬಾ ಗಾಬರಿಯಾಗಿದ್ದ. ಮೆಟ್ಟಿಲು ಹತ್ತುವುದರೊಳಗಾಗಿ ಅವನ ಕೈ ನಡುಗಿ ಆಗಷ್ಟೇ ಕಷ್ಟಪಟ್ಟು ತಯಾರಿಸಿದ ಬಲ್ಬ್ ಬಿದ್ದು ಹೊಡೆದು ಹೋಗಿತ್ತು. ಅದನ್ನು ಕಂಡ ಎಡಿಸನ್ ಅವರು ಸಿಟ್ಟಾಗಲಿಲ್ಲ. ಅದಕ್ಕೆ ಬದಲಾಗಿ ಮತ್ತೊಂದು ಬಲ್ಬ್ ತಯಾರಿಸಿದರು. ಅದಕ್ಕೆ ಪೂರ್ತಿ 24 ತಾಸು ಹಿಡಿಯಿತು. ಅವರ ಟೀಮಿನ ಅಷ್ಟೂ ಸಹಾಯಕರು ಅದಕ್ಕಾಗಿ ದುಡಿದಿದ್ದರು. ಎಲ್ಲ ಆದ ಮೇಲೆ ಮತ್ತೆ ಅದೇ ಹುಡುಗನನ್ನು ಕರೆದು ಈ ಸಲವೂ ನೀನೇ ಈ ಬಲ್ಬ್ ಸಿಕ್ಕಿಸಿ ಬಾ ಎಂದರು. ಉಳಿದ ಸಹಾಯಕರು ಇರಿಸುಮುರುಸಿಗೆ ಒಳಗಾಗಿದ್ದರು. ಈ ಹುಡುಗ ಮತ್ತೆ ಬಲ್ಬ್ ಹೊಡೆದರೆ ಅದನ್ನು ತಯಾರಿಸಲು ಮತ್ತೆ 24 ಗಂಟೆ ಬೇಕು. ಎಡಿಸನ್ ಅವರು ಯಾಕಿಷ್ಟು ರಿಸ್ಕ್ ತೆಗೆದುಕೊಳ್ಳುತ್ತಿದ್ದಾರೆ ಎಂದು ತಮ್ಮಲ್ಲಿ ಮಾತನಾಡಿಕೊಂಡರು. ಅದನ್ನು ಕೇಳಿದ ಎಡಿಸನ್ ಅವರು, ನೋಡಿ, ಅಂತ 1000 ಬಲ್ಬ್ಗಳನ್ನು 1000 ದಿನ ಕೆಲಸ ಮಾಡಿ ತಯಾರಿಸಿ ಬಿಡಬಹುದು. ಆದರೆ ಆ ಹುಡುಗನ ಆತ್ಮವಿಶ್ವಾಸ ನಾಶವಾದರೆ ಮತ್ತೆ ಅದನ್ನು ತುಂಬಿಕೊಡಲು ಸಾಧ್ಯವಿಲ್ಲ. ಒಮ್ಮೆ ಮನುಷ್ಯನಲ್ಲಿರುವ ಆತ್ಮವಿಶ್ವಾಸ ಹೋದರೆ ಮತ್ತೆಂದೂ ಆತ ಮೊದಲಿನಂತೆ ಆಗಲಾರ. ಆತ್ಮವಿಶ್ವಾಸ ಇಲ್ಲದ ಮನುಷ್ಯ ಸೋಲುತ್ತಾ ಹೋಗುತ್ತಾನೆ. ಆಗ ಮುಂದಿನ ದಿನಗಳಲ್ಲಿ ಆತನಿಗೆ ಬದುಕೇ ಬೇಡವೆನ್ನಿಸಬಹುದು. ಅದು ನನ್ನ ಕಾರಣದಿಂದ ಆಗಬಾರದು. ಮನುಷ್ಯರಿಗೆ ವಿಶ್ವಾಸ ತುಂಬುವ ಕೆಲಸ ನಾವು ಮಾಡಬೇಕು ಎಂದರಂತೆ. ಎಡಿಸನ್ ಅವರ ಮಾತು 100ಕ್ಕೂ 100ರಷ್ಟು ಸತ್ಯ. ಆತ್ಮವಿಶ್ವಾಸ ಹೊಂದಿರುವ ಮನುಷ್ಯ ಸೋಲಿಗೆ ಹೆದರುವುದಿಲ್ಲ, ಸಮಸ್ಯೆಗೆ ತಲೆ ಕೆಡಿಸಿಕೊಂಡು ಕೂರುವುದಿಲ್ಲ. ಅದರ ಬದಲಾಗಿ ಸೋಲಿನಿಂದ ಹೊರಬರಲು ಗೆಲುವಿನ ಪ್ರಯತ್ನ ಮಾಡುತ್ತಾನೆ. ಮನುಷ್ಯನಿಗೆ ಸಮಸ್ಯೆಗೆ ವಿಭಿನ್ನ ದೃಷ್ಟಿಕೋನದಿಂದ ಪರಿಹಾರ ಹುಡುಕಿಯೇ ತೀರುತ್ತಾನೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.